ಸನ್ನಿಭಾ ಸನ್ನಿಭಾ ಪಿತನು ಬಲು ಸುಲಭದುಳ್ಳಿ ವಲ್ಲಭ ಪಿತನು ಬಲು ಸುಲಭದುಳ್ಳಿ ವಲ್ಲಭ ಇಳೆಪತಿ ಅಶ್ವಪತಿಯ ಸುತಿ ಕೈಗೆ ಇಳೆಪತಿ ಅಶ್ವಪತಿಯ ಸುತಿ ಕೈಗೆ ಒಲುಮೆ ತಿರುಗಿ ಸೋದೆ ಒಲುಮೆ ತಿರುಗಿ ಸೋದೆ ನಲನೇನ ಸುಪ್ರೀತಿ ಒಲುಮೆ ಸಿರಿಗೆ ಸೋತೆ ಲಲನೇನ ಸುಪ್ರೀತಿ ಲಲನೇನ ಸುಪ್ರೀತಿ 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 ಚೆಲುವ ಪೂಷರ ಸನ್ನಿಭಾ ಪಿತಾ ಮುಪ್ಪನು ಸುಲಭದುಳ್ಳಿ ವಲ್ಲಭ
ಚೆಲುವ ಪೂಜರ ಸನ್ನಿಭ ಪಿತ ಪಪ್ಪನು ಸುಲಭದೊಳ್ ನೀ ಬಲ್ಲಭ ಶರ ಸನ್ನಿಭ ಚೆಲುವ ಪೂಜರ ಸನ್ನಿಭ ಪಿತ ಒಬ್ಬನು ಸುಲಭದುಳ್ಳಿ ವಲ್ಲಭ ಭಾಷಣೇನ ಚ ನೇತ್ರವಕ್ರ ವಿಕಾರೈಚ ಲಕ್ಷತೆ ಅಂತರ್ಗತ ಮನಃ. ಈಗ ಅದಕ್ಕೂ ಒಂದು ಮಂತ್ರ ಉಂಟು. ಯಾರು ಹೇಳಿ? ಹಾಗಲ್ಲ, ನಾನು ಕೇಳಿದಂತಹ ಪ್ರಶ್ನೆಗೆ ಅವಳು ಉತ್ತರವಾಗಿ ನೀಡಿದ್ದೇನನ್ನು ಗೊತ್ತುಂಟ? ನಾಟ್ಯ, ಅಭಿನಯ, ಹಾವ ಭಾವ ಎಲ್ಲ ಮುಖದಲ್ಲಿಯೇ ತೋರಿಸಿದ್ದು. ಅಂತರಂಗದಲ್ಲಿ ಏನು ಆಶಯ ಉದ್ಭವಿಸಿದೋ ಅದನ್ನು ಹೇಳುವುದಿಲ್ಲ ಅಂತ ಹೀಗೆ ತೋರಿಸಿದ್ದವಳು. ಹೇಗಾಯ್ತು? ಭಯಂಕರ ನಾಟ್ಯ, ನೋಡುವ ಹಾಗಿರ್ಲಿಲ್ವಾ? ಇತ್ತಂತೆ ನೋಡುವ ಹಾಗೆ ಭಯಂಕರ. ಭಯಂಕರ ಅಂದ್ರೆ ಬೇರೆ ಆಗ್ತದೆ. ಒಳ್ಳೆಯದು, ಅದ್ಭುತ ಅಂತ ಹೇಳ್ಬೋದಲ್ಲ. ಸತ್ಯ ಹೇಳ, ಇವತ್ತು ಸ್ವಲ್ಪ ಕಡಿಮೆ ಆಯ್ತು ಅಂತ ನಿಮಗೆ ದಿಗಿಲಾಗುವುದು. ಹಾಗೆ ಇದು ಕಡಿಮೆಯ ಹೆಚ್ಚೆಂದರೆ ಬೆಳಗ್ಗೆ ತನಕ ಇರ್ತದೆ, ಇಲ್ಲಿ ಅವಕಾಶ ಇಲ್ಲ. ಚೆಲುವ ಪುರುಷರ ಸನ್ನಿಭ ನಿಮ್ಮನ್ನೇ ನೀವೆಲ್ಲ ಸಂಸ್ಕೃತ ಮಾತನಾಡುವ ನಾವು ಸ್ವಲ್ಪ ಆದ್ರೂ ಹೇಳಿದ್ರೆ ಹೇಗೆ? ನಮ್ಮದು ಭಾಷೆ ನಾ ಕೇಳಿದ್ದೇನೆ. ವಸಂತ, ಜಯಂತ, ಮನ್ಮತ ಬಹಳ ರೂಪವಂತರಂತೆ. ಅವರನ್ನೆಲ್ಲ ತಂದು ನಿಮ್ಮ ಕಾಲಿ ಕಟ್ಟಬೇಕು. ಅವರನ್ನು ಇವರ ಕಾಲಿ ಕಟ್ಟಿದ್ರೆ ಇವರು ನಡ್ಕೊಂಡು ಹೋಗುದೇಗ? ಅಯ್ಯೋ, ಹಾಗಲ್ಲ ಹೇಳಿದ್ದು. ರೂಪದಲ್ಲಿ ಎಣೆ ಇಲ್ಲ ಅಂತ ಹೇಳಿದ್ದು ನಾನು. ಹಾಗೆ ಇವರಿಗೆ ಸರಿ ಉಂಟಾ? ಆ ಮನೆಯಿಂದ ಬರುವಾಗ ಸರಿ ಇದ್ರು. ನೀನು ಹಾಗೆಲ್ಲ ಹೇಳಿದ್ರೆ ಅರ್ಥ ಬೇರೆ ಆಗ್ತದೆ. ಅಲ್ಲ, ಈಗ ಅವರನ್ನು ನೋಡಿದ ಮೇಲೆ ಮನ ಪರಿವರ್ತನೆ. ಹಾಗೆ ನಾನು ಯಾರು ಎನ್ನುವಂತಹ ಕುತೂಹಲ. ನಾನು ಹತ್ತಿರದವಳೆ. ಅಂದ್ರೆ ಹತ್ತಿರದವಳೆ ಅಂತ ನನಗೆ ಹತ್ತಿರದವಳೆ? ಹೌದು. ಹೇಗೆ? ನನ್ನ ಯಾರು ನೀನು? ನನ್ನ ಪರಿಚಯ ಅಪ್ಪ ಅಮ್ಮ ಇದ್ದಾರೆ. ಹೌದು, ಇದು ಕೆ ರಾಜ್ಯ. ಕೆ ರಾಜ್ಯ. ಇದನ್ನು ಆಡುತ್ತಾ ಇರುವವರು ಅಶ್ವಪತಿಗಳು. ಓಹೋ, ಅವರ ಮುದ್ದಿನ ಮಗಳೇ ನಾನು. ಅಕ್ಷರಗಳಲ್ಲಿರುವಂತಹ ಶುಭನಾಮಧೇಯ ಕೈಕ. ಕೈಕ ಅದೇನು ಅಭಿನಯ ಹಾಗೆ? ಕೈಕ ಕೈಕೇಯಿ. ಕೈಕೇಯಿ ಹೆಸರು. ಸರಿ,
ನಿಮ್ಮ ಅಭಿಪ್ರಾಯ ನೇರವಾಗಿ ಹೇಳಿಕೊಂಡ್ರಿ. ನಾ ನೇರವಾಗಿ ಹೇಳುವುದಿಲ್ಲಪ್ಪ, ನಾ ಸೂಚ್ಯವಾಗಿ ಹೇಳುತ್ತೇನೆ. ಆದಷ್ಟು ಬೇಗ ಹೇಳಲಿ ಬೇಗ ಹೇಳಲಿ 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 ಹೇಳು ಹೇಳು. ಹೇಳಲಿ ಹೇಳಿಬಿಡಿ ಅಮ್ಮ, ಹೋಗ್ಲಿಕ್ಕೆ ದೂರ ಉಂಟು ನಮ್ಗೆ. ಇಲ್ಲಿ ನೋಡಿ, ಅಷ್ಟೇನಾ? ಬಂದೆ. ಓ, ಅವಳು ಬನ್ನಿ ಬನ್ನಿ ಒಪ್ಪಿಕೊಂಡಿದ್ದೇನೆ, ಅಪ್ಪಿಕೊಳ್ಳಿ. ಅದೇನಿದಲ್ಲ, ಮತ್ತೆ ಅವಳಿಗೆ ನರದೋಷ. ನರದೋಷ ನಿಮ್ಮ ಕುಟುಂಬದವರಿಗೆ ಬೇಡದನ್ನ ಆಹ್ವಾನಿಸಬೇಡಿ. ಮೊದಲು ಅನುಭವಿಸ್ತಾ ಇದ್ದೇನೆ ನಾನು ನರದೋಷ ಅಂತ. ನಾ ಒಪ್ಪಿಗೆ ಅಂತ ಹೇಳಿದಪ್ಪ. ಅದೆಂತ ಒತ್ತಿ ದೃಢ ನಿರ್ಧಾರ. ಆದರೆ ಹೆಣ್ಣು ಮಕ್ಕಳ ಜೀವನ ಹೇಗೆ? ಬಾಲ್ಯದಲ್ಲಿ ತಂದೆ ತಾಯಿಗಳ ಅಧೀನ, ಮದುವೆ ಆದ್ಮೇಲೆ ಗಂಡನ ಅಧೀನ, ಮುಪ್ಪಿನಲ್ಲಿ ಮಕ್ಕಳ ಅಧೀನ. ಅಪ್ಪ ಇದ್ದಾರಲ್ಲ, ಅಪ್ಪ ಇಲ್ಲೇ ಇದ್ದಾರ, ಏನು ಹೋಗಬೇಕು ಅಂತ ಆಲೋಚನೆಯ? ಹಾಗಲ್ಲ, ಅಪ್ಪನ ಒಪ್ಪಿಗೆ ಸಿಕ್ಕಿತ್ತು ಅಂತಾರೆ. ನಾ ಸುಲಭದೋಳು, ನಿಮ್ಮ ನನ್ನ ಪಲ್ಲವಿ. ತರುಣಿ ನಿಲ್ಲಯ ಮನದ ವಾದಿತ ತರಿಬಹುದು ನಾ ತ್ವರಿತದಿಂದಲೇ ಹೊರಪಿತನ ಒಪ್ಪಿಸುವೆ ನಿಂದಿನಿ ಹರುಷದಿಂದ. ತರುಣಿ ನಿನ್ನಯ ಮನದ ವಾಂಛಿತ ಸರಿಬಹುದು ನಾ ತ್ವರಿತದಿಂದಲೇ ದಯದ ದಿನ್ನತೆ ಕೊಂದನ ದಿನ್ನತೆ ಹಿಂದನ ದಿನ್ನತೆ ಕೊಂದನ ದಿನ್ನತೆ ದಯದ ದಿನ್ನತೆ ಕೊಂದನ ದಿನತೆ ದಿನತೆ ದಿನದ ದಿನತೆ ದಿನದ ದಿನತೆ ದೈ 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 ದತ್ತ. ಕೈ 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 ಕೊಡು ಇತ್ತ. ಯಾರು ಕೈ ಕೈ ಅಂತ ಹೇಳಿದ್ದು? ಅವ್ರು ತೈ 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 ಅಂತ ಹೇಳಿದಪ್ಪ. ಆಗ ನನಗೀಗ ಏನೇನೋ ಕೇಳ್ತಾ ಉಂಟು. ಹೌದು. ಓಹೋ, ಎಂತಹ ಒಳ್ಳೆಯ ನುಡಿಗಳು! ಇಂತಹ ಮಾತುಗಳನ್ನೇ ನಾನು ಕೇಳಬೇಕು ಅಂತ ಎಷ್ಟು ಸಮಯದಿಂದ ಆಶಿಸ್ತಾ ಇದ್ದೇನೆ ಗೊತ್ತುಂಟ. ಹೌದು, ನಮ್ಮ ವಂಶದ ಮೂಲ ಪುರುಷನಾದಂತ ಮನು ಹೇಳಿದ್ದೇ ಇದನ್ನು. ಯಾವತ್ತೂ ಕೂಡ ಹೆಣ್ಣು ಮಕ್ಕಳು ತಂದೆ ತಾಯಿಯ ಮಾತನ್ನು ಮೀರಕೊಡದು, ಹಿರಿಯರ ಮಾತಿಗೆ ಮನ್ನಣೆಯನ್ನು ಕೊಡಬೇಕು. ನೀನು ಅದನ್ನೇ ಮಾಡಿದ್ದೀಯ. ನಿನ್ನ ತಂದೆಯನ್ನು ಒಪ್ಪಿಸಬೇಕಲ್ಲ, ನಾನು ಒಪ್ಪಿಸ್ತೇನೆ. ಅಪ್ಪನ ಒಪ್ಪಿಸ್ತಿರುವಂತಹ ಆತ್ಮವಿಶ್ವಾಸ ಇದೆ. ಆದರೆ ಪುನಃ ಯಾಕೆ? ಮನೆಗೆ ಹೋಗಿ ಹೆಂಡತಿ ಮಾತು ಕೇಳಿ ಆಯ್ತಾ? ನಿನ್ನದು ನನಗೆ ಅದೇ ಆಗುವುದಿಲ್ಲ. ಹಿಂದಿನಿಂದ ಬಂದು ಇಬ್ಬರು ಹೆಂಡಿರ, ಅವರಿಗೆಲ್ಲ ಗೊತ್ತಿತ್ತು ಇಬ್ಬರು ಹೆಂಡಿರು ಮುದ್ದಿನ ಗಂಡ ಅಂತ. ಈಗ ಎಂತ ಉಂಟು? ನೀವು ಚಕ್ರವರ್ತಿರೋ ನಿಮ್ಮ ವಿಷಯ ಗೊತ್ತಿಲ್ಲ. ಹೌದಾ? ಅದು ಒಪ್ಪಿಕೊಂಡಿದ್ದಾರಲ್ಲ. ಚಿನ್ನ ಇಲ್ಲಿ ಚಿನ್ನಾರನ್ನ ಮುದ್ದು ಬಂಗಾರ ಎಲ್ಲ ಹೇಳಿ ಅಲ್ಲಿ ಹೋದ್ಮೇಲೆ ಬೇರೆ ನಿಮ್ಮದೆಲ್ಲ ಇನ್ನೂ ಇಲ್ಲ. ನಮ್ಮ ಹೊಂಡಕ್ಕೆ ಬೀಳ್ತೀರಾ? ಕೈ ಕೊಡ್ಲಿಕ್ಕೆ ಅವ್ರು ಇದ್ದಾರಲ್ಲ, ಅವ್ರು ಕೈ ಕೊಟ್ಟ ಅಭ್ಯಾಸ, ಮತ್ತೆ ಕೈ ಹಿಡಿದ ಅದನ್ನೇ ಹೇಳಿದಪ್ಪ ನಾನು. ನೆನಪಿರ್ಲಿ, ಏನು ಮರಿಬೇಡ. ಅಶ್ವಪತಿ ಕೈಕ ನೆನಪಿರ್ಲಿ ಆಯ್ತಾ? ಈ ಮರ ಒಂದು ಇಲ್ಲೇ ಇರು, ನಾನು ಇಲ್ಲೇ ಇರುವುದಲ್ಲ. ಅಯ್ಯೋ ತಡ ಆಯ್ತು, ಬೇಗ ಹೋಗ್ಬೇಕಿತ್ತಲ್ಲ. ಮಂತರ, ಏ ಸಖಿಯರೇ, ಮಂತರ 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 ಅವ್ರು ಕೇಳಿದ್ರು ಮಂತರ. ಏ ಹಾಗಲ್ಲೂ ಅವಳ ಗೆಳತಿಯನ್ನು ಹೆಸರಿಟ್ಟು ಕೂಗಿದ್ದವಳು ಮಂಥರ. ಮಿತ್ರ, ಈಗ ಆಗುತ್ತಿರುವಂತಹ ಸಂತೋಷಕ್ಕೆ ಪಾರವೇ ಇಲ್ಲ. ನೀನೊಂದು ಕೆಲಸ ಮಾಡಬೇಕು. ಆದಷ್ಟು ಬೇಗನೆ ಅಯೋಧ್ಯೆಗೆ ಹೋಗಬೇಕು. ನನ್ನ ಮಂತ್ರಿಯಾದಂತಹ ಸುಮಂತ್ರನಲ್ಲಿ ಇಲ್ಲಿ ನಡೆದಂತಹ ಎಲ್ಲಾ ವಿದ್ಯಮಾನಗಳನ್ನು ತಿಳಿಸಬೇಕು. ಆದಷ್ಟು ಬೇಗನೆ ಹೆಣ್ಣು ಕೇಳುವುದಕ್ಕೆ ಬರಬೇಕಂತೆ ಅಂತ ಅಪ್ಪಣೆ.